ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಅಧಿಕ ಮಾಸದಲ್ಲಿ ಹಾಕುವಂತಹ ಒಂದು ರಂಗೋಲಿಯನ್ನು ಯಾವ ಥರ ಹಾಕಬೇಕು, ಅಧಿಕ ಮಂಡಲ ರಂಗೋಲಿ ಅಂತ ಕರೀತಾರೆ. ಈ ಒಂದು ರಂಗೋಲಿಯನ್ನು ಯಾವ ಥರ ಹಾಕಬೇಕು ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಇದನ್ನು ಅಧಿಕ ಮಾಸ ಪೂರ್ತಿ ಒಂದು ತಿಂಗಳು ಹಾಕಬೇಕು. ಅಧಿಕ ಮಾಸ ಯಾವಾಗ ಪ್ರಾರಂಭ ಮತ್ತು ಅಧಿಕ ಮಾಸದಲ್ಲಿ 33 ಸಂಖ್ಯೆಯ ಮಹತ್ವ ಏನು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ರಿ. ಮತ್ತು ಯಾವಾಗ ಪ್ರಾರಂಭ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿರಿ, ಚೆಕ್ ಮಾಡಿಕೊಳ್ರಿ. ಮೊದಲು ಏನಪ್ಪ ಅಂದ್ರೆ ಶಂಖಚಕ್ರ ಶ್ರೀಕಾರವನ್ನು ಹಾಕ್ಕೊಳ್ರಿ. ಆ ನಂತರ ಮಿಕ್ಕಿರುವಂತಹ ಒಂದು ಯಾವ್ಯಾವ ರಂಗೋಲಿಯನ್ನು ಹಾಕಬೇಕು ಅಂತ ತೋರಿಸ್ತೀನಿ. ಇದೊಂದು ಮಂಡಲ ರಂಗೋಲಿ ನೋಡಿರಿ, ಒಂದು ತಿಂಗಳು ಪೂರ್ತಿ ಇದನ್ನು ಹಾಕಬೇಕು. ಅಧಿಕ ಮಾಸದೊಳಗೆ ನೋಡಿರಿ, ನೀವು ಏನು ಮಾಡೋಕ್ಕಾಗಿಲ್ಲ ಅಂದ್ರೂ, ಬೇರೆ ಏನು ವ್ರತ ಪೂಜೆ ನಿಯಮಗಳನ್ನು ಮಾಡೋಕ್ಕಾಗದೇ ಇದ್ರಪ್ಪ ಅಂತಂದ್ರೆ ಇದು ಒಂದು ರಂಗೋಲಿಯನ್ನು ಹಾಕಿ ಪ್ರತಿನಿತ್ಯ ಪೂಜೆಯನ್ನು ಮಾಡಿರಿ. ಎಷ್ಟು ಒಳ್ಳೆಯದು ಅಂತ ನೀವೇ ನೋಡ್ಕೊಳ್ರಿ. ಮತ್ತು ಪ್ರತಿಯೊಬ್ಬರೂ ಈ ರಂಗೋಲಿಯನ್ನು ಹಾಕ್ಬೋದು, ಇವರು ಅಂತ ಅಲ್ಲ. ಈ ಒಂದು ರಂಗೋಲಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಭಾರಿ ಅಂದರೆ ಭಾಳ ಶ್ರೇಷ್ಠ ನೋಡ್ರಿ. ಸ್ವಸ್ತಿಕ ಅವನ್ನೆಲ್ಲನೂ ಹಾಕೋಬೇಕು ಇದ್ರೊಳಗೆ. ಇವಾಗ ಫಸ್ಟ್ ಏನಪ್ಪ ಅಂತಂದ್ರೆ ನಾನು ಅಷ್ಟ ವಸುಗಳನ್ನು ಹಾಕ್ತಾಯಿದ್ದೀನಿ. 8 ಪದ್ಮಗಳು ಹಾಕೋಬೇಕು ನೋಡ್ರಿ. 33 ಸಂಖ್ಯೆಯಲ್ಲಿ ಬರ್ತಿದ್ದು ರಂಗೋಲಿ ಎಲ್ಲ ಸೇರಿ 33 ಆಗುತ್ತೆ. ಈ ಥರ 8 ಹಾಕೋಬೇಕು. ನಮ್ಮ ಕರ್ಮವನ್ನು ಕಳೆಯಲು ಏನಪ್ಪ ಅಂತಂದ್ರೆ ಸುಲಭವಾದಂತಹ ಒಂದು ಮಾರ್ಗ ಅಂತಲೇ ಹೇಳ್ಬೋದು. ಅಧಿಕ ಮಾಸದಲ್ಲಿ ನಾವು ವ್ರತ ನಿಯಮಗಳನ್ನು ಮಾಡೋದು, ಪೂಜೆಗಳನ್ನು ಮಾಡೋದು ಏನಪ್ಪ ಅಂದ್ರೆ ನಮಗೇನಪ್ಪ ಅಂದ್ರೆ ದುಪ್ಪಟ್ಟು ಫಲ ಸಿಗುತ್ತೆ ಅಂತಂದು ಹೇಳ್ಬೋದು. ನೈವೇದ್ಯ ಏನಾದರೂ ಮಾಡ್ಬೋದು. ಈಗ ನೋಡ್ರಿ, ಈಗ ಇದು ಆದ ನಂತರ ಅಷ್ಟವಸುಗಳನ್ನು ಹಾಕಿದ ನಂತರ ಅಂದರೆ 8 ಹಾಕಬೇಕು. ನಾನು ಇನ್ನೂ 4 ಆ ಕಡೆ ಈ ಕಡೆ ನೋಡಿಕೊಂಡು ಆ ನಂತರ ಹಾಕ್ತೀನಿ. 8 ಹಾಕಬೇಕು. ಪೂರ್ತಿ ರಂಗೋಲಿ ಆದಮೇಲೆ ಗೊತ್ತಾಗುತ್ತೆ ನೋಡಿರಿ. 11 ಈಶ್ವರ ಲಿಂಗವನ್ನು ಹಾಕ್ಬೇಕು ನೋಡಿರಿ. ಅಂದರೆ ಏಕಾದಶ ರುದ್ರರು ಅಂತಂದು ಕರೀತಾರೆ. ಏಕಾದಶ ರುದ್ರರನ್ನು 11 ಜನ ಹಾಕ್ಬೇಕು ನೋಡಿರಿ. 11 ಏಕಾದಶ ರುದ್ರರು ಅಂದರೆ ಶಿವಲಿಂಗವನ್ನು ಬಿಡಿಸ್ಬೇಕು 11. ಆನಂತರ ದ್ವಾದಶಾದಿತ್ಯರು 12 ಮತ್ತು ಸೂರ್ಯನಾರಾಯಣರನ್ನು ಹಾಕಬೇಕು. ಇವೆಲ್ಲ ಹಾಕೋದ್ರಿಂದ ನೋಡಿರಿ ನಮಗೆ ರಕ್ಷಣೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮಂಡಲವನ್ನು ಹಾಕಿ ಅಧಿಕ ಮಾಸದಲ್ಲಿ ಹೇಳುವಂಥ ಸ್ತೋತ್ರವನ್ನು ಕೂಡ ಹೇಳ್ಬೋದು. ಮತ್ತು ಇಲ್ಲ ಅಂತಂದರೆ ವಿಷ್ಣುವಿನ ಸ್ತೋತ್ರವನ್ನು ನೀವು ಹೇಳ್ಕೊಬೋದು ನೋಡಿರಿ. ವಿಷ್ಣು ರಂಗೋಲಿಯನ್ನು ಹಾಕಿದ ನಂತರನೂ ಹೇಳ್ಬೋದು. 33 ಕೋಟಿ ದೇವತೆಗಳ ಒಂದು ಪೂಜೆ ಮಾಡಿರುವಂತಹ ಫಲ ನಮ್ಗೆ ಸಿಗುತ್ತೆ ಈ ಒಂದು ರಂಗೋಲಿಯನ್ನು ಹಾಕೋದ್ರಿಂದ. ಅಂದರೆ 33 ಆಗುತ್ತೆ ನೋಡಿರಿ. ಇವೆಲ್ಲ ಸೇರಿದರೆ 33 ಕೋಟಿ ದೇವತೆಗಳ ಪೂಜೆಯನ್ನು ಮಾಡ್ತೀವಿ ನೋಡಿರಿ. ಅದರ ಒಂದು ಫಲ ನಮ್ಗೆ ಸಿಗುತ್ತೆ. ದೇವ್ರ ಮನೆಯಲ್ಲೇ ಹಾಕಬೇಕು ಇದನ್ನು. ದೇವ್ರ ಮನೆಯಲ್ಲಿ ಹಾಕಿದ್ರೆ ಶ್ರೇಷ್ಠ. ಮತ್ತು ಇಲ್ಲ ಅಂತಂದರೆ ಜಾಗ ಇಲ್ಲ ಅಂದರೆ ಹೊರಗಡೆ ಹಾಲಲ್ಲಿ ಏನು ಹಾಕೋಬೋದು. ಒಂದು ಮಣೆ ಇಟ್ಟು ನೀವು ಹಾಕ್ಬೋದು ನೋಡಿರಿ. ಮತ್ತು ಪೀರಿಯಡ್ಸ್ ಆದಾಗ ಅವಾಗ ನೆರಳು ಬೀಳ್ಬಾರ್ದು. ಮತ್ತು 4 ದಿವಸ ರಂಗೋಲಿಯನ್ನು ಹಾಕಬಾರ್ದು. ಅದನ್ನು ಕೊನೆಗೆ ಏನಪ್ಪ ಅಂತಂದ್ರೆ ನೀವು ಬಿಟ್ಟಿರುವಂಥ ರಂಗೋಲಿಯನ್ನು 2 ಸತಿ ಹಾಕಿ ಅದನ್ನು ಮುಗಿಸ್ಬೇಕು. ಒಟ್ಟಿನಲ್ಲಿ 1 ತಿಂಗಳು ಪೂರ್ತಿ ಹಾಕುವಂತಹ ರಂಗೋಲಿ. ಮಧ್ಯದಲ್ಲಿ ಏನಾದರೂ ನೀವು ಬಿಟ್ಟಿರ್ತೀರಲ್ಲ ಅದನ್ನು ಕೊನೆಗೆ ಅಥವಾ ಇನ್ನೊಂದು ಮುಗಿಯೋಕ್ಕಿಂತ ಮುಂಚೆನೇ ಅದನ್ನು 4 ಸಲನ ಹಾಕಿ ಮುಗಿಸಿದ್ರೆ ಆಗುತ್ತೆ ನೋಡಿರಿ. ಈ ರಂಗೋಲಿ ಏನಪ್ಪ ಅಂದ್ರೆ ಕೊನೆಯ ದಿನ ಅಥವಾ ಶುಭ ದಿನ ಅಂದ್ರೆ ದ್ವಾದಶಿ ದಿವಸ ಏನಪ್ಪ ಅಂತಂದ್ರೆ ಈ ರಂಗೋಲಿಯನ್ನು ಏನಂತಂದ್ರೆ ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ದಾನವನ್ನು ಕೊಡ್ಬೋದು. ಈ ರಂಗೋಲಿ ಹಾಕಿದ್ಮೇಲೆ ಇದರ ಒಂದು ವಿಶೇಷ ಫಲ ಸಿಗುತ್ತೆ ನೋಡಿರಿ. ಇದು ಒಂದು ವಿಶೇಷ ಆಚರಣೆ ಅಂತಲೇ ಹೇಳ್ಬೋದು. ಈಗ ಇದು ರುದ್ರರನ್ನು ಹಾಕ್ತಾಯಿದ್ದೀನಿ. 11 ಜನ ನೋಡಿರಿ ರುದ್ರರು ಆಯಿತು. ಏಕಾದಶ ರುದ್ರರು ಅಂತಂದು ಕರೀತಾರೆ. ಮತ್ತು ಮೇಲೆ ನೀವು ಶಂಖಚಕ್ರವನ್ನು ಹಾಕೋಬೋದು. ಇಲ್ಲಾಂದರೆ ಮಂಡಲ ಹಾಕಿ ಆ ಕಡೆ ಈ ಕಡೆ ಶಂಖಚಕ್ರ ಶ್ರೀಕಾರವನ್ನು ಕೂಡ ಹಾಕೋಬೋದು ನೋಡಿರಿ. ನಿಮ್ಮ ಅನುಕೂಲ ಜಾಗವನ್ನು ನೋಡಿ ಹಾಕಿರಿ. ನಾನು ಆದಷ್ಟು ಇದರಲ್ಲೇ ತೋರಿಸ್ತಾ ಇದ್ದೀನಿ. ಈಗ ಯಾರಪ್ಪ ಅಂತಂದರೆ ಸೂರ್ಯನಾರಾಯಣರನ್ನು ಹಾಕೋಬೇಕು. ಅಂದರೆ ದ್ವಾದಶ ಆದಿತ್ಯರು 12 ಜನ ದ್ವಾದಶ ಆದಿತ್ಯರನ್ನು ಹಾಕೋಬೇಕು. 12 ಸೂರ್ಯನಾರಾಯಣರನ್ನು ಬರಿಬೇಕು ನೋಡಿರಿ. ಸೂರ್ಯನನ್ನು ಬರಿಬೇಕು.
ಇದಿಷ್ಟು ಆದಮೇಲೆ ಸುತ್ತಲೂ ಮಂಡಲವನ್ನು ಹಾಕೋಬೇಕು ನಾವು. ಪ್ರತಿನಿತ್ಯ ಈ ರಂಗೋಲಿಯನ್ನು ಹಾಕಬೇಕು. ಮತ್ತು ನಿಮಗೆ ಯಾವ ಶ್ಲೋಕ ಬರುತ್ತೋ ಅದನ್ನು ಹೇಳುವಂಥದ್ದು ನಾರಾಯಣಂದು. ಇಲ್ಲ ಅಂತಂದರೆ ಅಧಿಕ ಮಾಸದ ಶ್ಲೋಕ ಅಂತಲೇ ಇರುತ್ತೆ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಇದನ್ನಾದ್ರೂ ನೀವು ಹೇಳ್ಬೋದು. 33 ಸಲ ಹೇಳ್ಕೋಬೇಕು ಪ್ರತಿನಿತ್ಯ. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ನೀವು ಪಾರಿಜಾತ ಹೂ ಸಿಕ್ಕರೆ ಪಾರಿಜಾತ ಹೂ ಎರಸ್ತಾನು ಈ ಒಂದು ರಂಗೋಲಿಗಳಿಗೆ ಎರಸ್ತಾ 33 ಬಾರಿ ಈ ಶ್ಲೋಕವನ್ನು ಭಕ್ತಿಯಿಂದ ಭಗವಂತನಿಗೆ ಹೇಳಿದ್ರಪ್ಪ ಅಂತಂದ್ರೆ ಇನ್ನು ಶ್ರೇಷ್ಠ ನೋಡ್ರಿ. ಸಾಧ್ಯ ಆದಷ್ಟು ಪ್ರಯತ್ನವನ್ನು ಮಾಡಬೇಕು. ರಂಗೋಲಿ ಹಾಕುವಂಥದ್ದು ಕೈಲೇನೆ ನಮ್ಗೆ ಯಾವ ಥರ ಬರುತ್ತೆ ಆ ಥರ ಹಾಕಿದ್ರೆ ಒಳ್ಳೆಯದು ನೋಡ್ರಿ. ಈ ಥರ ಒಂದು ರಂಗೋಲಿಯ ನಿಯಮ ಇರುತ್ತೆ. ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಜೀವನ ಸುಗಮವಾಗಿ ನಡೆಯಲು ನಮ್ಗೆ ದೇವರ ಆಶೀರ್ವಾದ ಬೇಕು. ದೇವರ ಆಶೀರ್ವಾದ ಇದ್ರೇ ಎಲ್ಲ. ಭಗವಂತನ ಆಶೀರ್ವಾದ ಇಲ್ದನ ಒಂದು ಹುಲ್ಕಡ್ಡಿನೂ ಅಲುಗಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ, ಆದಷ್ಟು ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಸ್ವಸ್ತಿಕ ಹಾಕೋಬೇಕೀಗ. 2 ಸ್ವಸ್ತಿಕವನ್ನು ಹಾಕೋಬೇಕು. ಸ್ವಸ್ತಿ ಪ್ರಜಾಪತಿ ಅಂತಂದು ಹೇಳ್ತಾರೆ. 2 ಸ್ವಸ್ತಿಕವನ್ನು ಹಾಕಬೇಕು. ಇವಿಷ್ಟು ಹಾಕಿದ್ರಪ್ಪ ಅಂತಂದ್ರೆ 33 ಆಗುತ್ತೆ ನೋಡ್ರಿ. ಅಷ್ಟವಸ್ತುಗಳ ಮೇಲೆ ನಾನು 4 ಹಾಕಿದ್ದೀನಿ. ಆ ಕಡೆ ಈ ಕಡೆ ಇವಾಗ 8 ಹಾಕಿ ಮುಗಿಸ್ತೀನಿ ನೋಡ್ರಿ. ಇದಿಷ್ಟು 33 ಆಗುತ್ತೆ. ಇವಿಷ್ಟು ಎಣಿಸಿದ್ರೆ ನೀವು ಪ್ರತಿನಿತ್ಯ ಇದಿಷ್ಟು ಒಂದು ಮಂಡಲ. ನಮಗಿದಿಷ್ಟು ಹಾಕೋಕ್ಕಾಗೋದಿಲ್ಲ ಅನ್ನೋರು ಬರೀ 33 ಸ್ವಸ್ತಿಕವನ್ನಾದರೂ ಹಾಕೋಬೋದು, ಇಲ್ಲ ಸೂರ್ಯನಾರಾಯಣರನ್ನಾದರೂ ಹಾಕೋಬೋದು. ಇಲ್ಲಪ್ಪ ಅಂದರೆ ಬರೀ ಪದ್ಮಗಳನ್ನು ಹಾಕ್ತೀವಿ ಅಂದರೂ ಕೂಡ 33 ಪದ್ಮಗಳನ್ನು ಹಾಕೋಬೋದು. ಈ ಥರ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡು ನಾವು ವ್ರತವನ್ನು ಶುರು ಮಾಡ್ತೀವಿ ಅದನ್ನು ಕಂಪ್ಲೀಟ್ ಮಾಡ್ಬೇಕು ನೋಡ್ರಿ. ಈಗ ಮಂಡಲವನ್ನು ಹಾಕ್ತಾಯಿದ್ದೀನಿ. ಸುತ್ತ ಚೌಕಾಕಾರ ಥರ ಹಾಕಿ ಈ ಥರ ಒಂದು ಇರುತ್ತೆ ನೋಡ್ರಿ ರಂಗೋಲಿ ವ್ರತ ಇದು. ಇದಕ್ಕೆ ನಿಯಮಗಳು ಕೂಡ ಈ ಥರ ಇರ್ತವೆ. ಪ್ರತಿನಿತ್ಯ ಕೂಡ ಹಾಕಬೇಕು ಈ ರಂಗೋಲಿಯನ್ನು. ನೈವೇದ್ಯ ನಿಮಗೆ ಡ್ರೈ ಫ್ರೂಟ್ಸ್ ಆದರೆ ಡ್ರೈ ಫ್ರೂಟ್ಸ್ ನೀವೇನು ಅಡುಗೆ ಮಾಡಿದ್ರೂ ಅದನ್ನು ನೈವೇದ್ಯ ಮಾಡ್ಬೋದು. ಇಲ್ಲ ಅಂದರೆ ಸಕ್ಕರೆ ಅದನ್ನು ನೈವೇದ್ಯವನ್ನು ಮಾಡ್ಕೋಬೋದು. ಆಮೇಲೆ ಇದನ್ನು ರಂಗೋಲಿ ಎಲ್ಲ ಹಾಕಿ ತುಪ್ಪದ ದೀಪವನ್ನು ಹಚ್ಚಿಡ್ಬೇಕು ನೋಡ್ರಿ. ಆ ಕಡೆ ಒಂದು ಈ ಕಡೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ರೆ ಒಳ್ಳೆಯದು. ಮತ್ತು ಅರಿಶಿನ ಕುಂಕುಮ ಏರಿಸ್ಬೇಕು. ಫಸ್ಟು ಅರಿಶಿನ ಕುಂಕುಮ ಹೂ ಎಲ್ಲ ಏರಿಸಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಈಗ ಇದನ್ನು ಮಂಡಲವನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ನಾನು ಈ ಥರ ಮಂಡಲವನ್ನು ಹಾಕೋಬೇಕು. ಭಾಳ ಅಂದ್ರೆ ಭಾಳ ಸರಳ ಐತೆ ನೋಡ್ರಿ. ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಪ್ರಯತ್ನವನ್ನು ಪಡೋದ್ರಲ್ಲಿ ತಪ್ಪಿಲ್ಲ. ಅಷ್ಟು ಮಂಡಲದೊಳಗೆ ಬರಬೇಕು ರಂಗೋಲಿ. ಅಧಿಕ ಮಾಸದ ಮಂಡಲ ರಂಗೋಲಿ ಅಂತಲೇ ಕರೀತಾರೆ ಇದನ್ನ. ಕೆಲವ್ರಿಗೆ ಟೈಮ್ ಇರೋದಿಲ್ಲ, ಪೂಜೆ ಪುನಸ್ಕಾರ ಎಲ್ಲ ಮಾಡೋಕ್ಕಾಗಂಗಿಲ್ಲ ಅನ್ನೋರು ಇದು ಸರಳ ಒಂದು ವಿಧಾನದಲ್ಲಿ ನೀವು ಇವಿಷ್ಟನ್ನು ಹಾಕ್ಬೇಕಂತ ಇಲ್ಲ. ಬರೀ ಪದ್ಮಗಳನ್ನು 33 ಹಾಕ್ಕೋಬೋದು. ಇಲ್ಲ ಈಶ್ವರಲಿಂಗವನ್ನು ಹಾಕ್ತೀನಿ ಅಂದ್ರೂ ಅದನ್ನು ಬರೀ 33 ಹಾಕ್ಕೋಬೋದು. ಇಲ್ಲಾಂದರೆ ಸೂರ್ಯ ನಾರಾಯಣರನ್ನು ಹಾಕ್ಕೋಬೋದು. ಇಲ್ಲ ಸ್ವಸ್ತಿಕವನ್ನು ಹಾಕ್ತೀನಿ ಅಂದ್ರೂ ಸ್ವಸ್ತಿಕವನ್ನು 33. ಇದು ಬೇಡ ಇನ್ನು ಈ ಸರಳ ಅಂತಂದ್ರೆ ಆಕಳ ಪಾದ ಅಂದರೆ ಗೋಪಾದವನ್ನು 33 ಹಾಕೋಬೇಕು ನೋಡ್ರಿ. ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಥರ ಇವನ್ನಿಷ್ಟು ಹಾಕಿದ್ರಪ್ಪ ಅಂತಂದ್ರೆ 33 ಆಗುತ್ತೆ. ಜೊತೆಗೆ ಶಂಖ ಚಕ್ರ ಶ್ರೀಕಾರವನ್ನು ಹಾಕಿ ಕೊನೆಗೆ ನೀವು ಈ ರಂಗೋಲಿ ಎಲ್ಲ ಹಾಕಿ ಮುಗಿದ ಮೇಲೆ ಈಗ ದೀಪ ಹಚ್ಚಿದರೆ ದೀಪವನ್ನು ಹೇಗೆ ದಾನವನ್ನು ಕೊಡ್ತೀವಿ ಅದೇ ಥರ ಈ ರಂಗೋಲಿ ಎಲ್ಲ ಹಾಕಿ ಮುಗಿದ ಮೇಲೆ ಒಂದು ಕಂಚಿನ ಪಾತ್ರೆಯಲ್ಲಿ ಏನಪ್ಪ ಅಂತಂದರೆ ತುಪ್ಪವನ್ನು ಹಾಕಿ ದಾನವನ್ನು ಕೊಡುವಂಥದ್ದು ಇರುತ್ತೆ. ಇದರಿಂದ ವಿಶೇಷ ಫಲ ನಮಗೆ ಸಿಗುತ್ತೆ ನೋಡ್ರಿ. ಈ ಥರ ನನಗೆ ಜಾಗ ಸ್ವಲ್ಪ ಸಾಲ್ಟೇಜ್ ಇರೋದ್ರಿಂದ ಸರಿಯಾಗಿ ಬಂದಿಲ್ಲ ಮಂಡಲ. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಚೌಕಾಕಾರವಾಗಿ ಹಾಕೋಬೋದು ನೋಡ್ರಿ. ಈ ಕಡೆ ನಾನು ಇನ್ನೂ ಒಂದು ಶಂಖಚಕ್ರವನ್ನು ಹಾಕ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇಲ್ಲ ಅದು ನೋಡ್ರಿ. ಈ ಥರ ಚಕ್ರವನ್ನು ಹಾಕ್ಕೊತಾ ಇದ್ದೀನಿ ಆ ಕಡೆ ಈ ಕಡೆ. ಇದನ್ನಾದ್ರೂ ನೀವು ಹಾಕೋಬೋದು. ಶಂಖ ಚಕ್ರವನ್ನು ಕೂಡ ಹಾಕೋಬೋದು ನೀವು. ಬೇರೆ ಏನೂ ಹಾಕೋಕ್ಕಾಗಲ್ಲ ನನಗೆ ಅಂದರೆ ಶಂಖ ಚಕ್ರವನ್ನು ಹಾಕೋಬೋದು ನೋಡ್ರಿ. ಇದಿಷ್ಟು ಸರಳ ರಂಗೋಲಿ. ಇದು ಅಧಿಕ ಮಾಸದ ಮಂಡಲ ರಂಗೋಲಿ ಅಂತಲೇ ಹೇಳ್ತಾರೆ. ಈಗ ನೋಡ್ರಿ ಅರಿಶಿನ ಕುಂಕುಮ ಏರಿಸ್ಬೇಕು. ಶಂಖ ಚಕ್ರ ಅಷ್ಟವಸುಗಳು ನಾನು ಆಗಲೇ 4 ಇತ್ತಲ್ಲ, ಇವಾಗ ಅದು 8 ಅಂದರೆ ಜಾಗ ನೋಡಿಕೊಂಡು ಹಾಕೋಣ ಅಂತ ಆ ಕಡೆ ಈ ಕಡೆ 8 ಇದೆ ನೋಡ್ರಿ ಅಷ್ಟವಸುಗಳು.
ಅರಶಿನ ಆದಮೇಲೆ ನೋಡಿರಿ ಕುಂಕುಮ ಏರಿಸ್ಬೇಕು. ಎಲ್ಲ ಪ್ರತಿಯೊಂದು ರಂಗೋಲಿಗೂ ಕುಂಕುಮವನ್ನು ಏರಿಸ್ಬೇಕು ನೋಡಿರಿ. 33 ಸಂಖ್ಯೆಯಲ್ಲಿ ಹಾಕಿರ್ತೀವಲ್ಲ, ಎಲ್ಲ ಸಪ್ರೇಟಾಗಿ ಕುಂಕುಮ ಕೂಡ ಹಾಕೋಬೇಕು. ಕೊನೆಯದಾಗಿ ನೋಡಿರಿ ರಂಗೋಲಿ ಯಾವ ಥರ ಬಂದಿದೆ ಅಂತ. ಏನಂತಂದ್ರೆ ಪೂರ್ತಿಯಾಗಿ ರಂಗೋಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಸ್ವಸ್ತಿ ಪ್ರಜಾಪತಿಗಳು ಎಲ್ಲ ಸೇರಿ 33 ನೋಡಿರಿ. ಜೊತೆಗೆ ಶಂಖ ಚಕ್ರ ಇವಿಷ್ಟನ್ನು ಹಾಕೋಬೇಕು. ಅಧಿಕ ಮಾಸದ ಮಂಡಲ ರಂಗೋಲಿ ಇದು. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೆ ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.